ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಎಸ್, ತುಂಬ ದಿನಗಳಾದ ನಂತರ ವಿಡಿಯೋ ಮಾಡುವಂಥ ಸಂದರ್ಭ ಬಂದ. ಯಾಕಪ್ಪ ಅಂದ್ರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು. ಸೊ ಇಲ್ಲಿ ಮತ್ತೆ ಏನಪ್ಪ ಅಂದ್ರೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಮತ್ತೆ 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 ಎದ್ದು ನಿಂತು ಮಾತಾಡುವ ಚಕ್ರವರ್ತಿ ಅಂತಂದ್ರೆ ಸೌಜನ್ಯ ಯಾವತ್ತೂ ಕೂಡ ನನಗೆ ಶಕ್ತಿಯನ್ನು ಕೊಡ್ತಾ ಇರ್ತಾಳೆ. ಆ ಧರ್ಮಸ್ಥಳದ ಮಂಜುನಾಥ ಏನಪ್ಪ ಅಂದ್ರೆ ಶಕ್ತಿಯನ್ನು ಕೊಡ್ತಾ ಇರ್ತಾನೆ. ಸೊ ಇಲ್ಲಿ ಕರ್ನಾಟಕದ ಅತ್ಯಂತ ಹಾಗೂ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಸ್ಥಳ ಆಗಿದ್ದರೆ ಅದು ನಮ್ಮ ಮೈಸೂರು ಅರಮನೆ. ಹಾಗೂ ಕರ್ನಾಟಕದ ಅನೇಕ ದೇವಾಲಯಗಳಾಗಿರ್ಬೋದು, ಧರ್ಮಸ್ಥಳವನ್ನು ಹೊರತುಪಡಿಸಿ ಇವತ್ತು ಸರ್ಕಾರದ ಸುರುಪದಿಗೆ ಒಳಪಟ್ಟಿರ್ತಕ್ಕಂಥವ್ರು. ಇವತ್ತು ಮೈಸೂರು ಅರಮನೆ ಅಂತಕ್ಕಂಥದ್ದು ರಾಜರ ಆಳ್ವಿಕೆಯಲ್ಲಿದ್ದು ಇವತ್ತಿಗೂ ಕೂಡ ಪ್ರಸ್ತುತವಾಗಿ ರಾಜರು ಇದ್ದರೂ ಕೂಡ ಅದನ್ನು ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡು ತನ್ನ ಪ್ರಕ್ರಿಯೆಯನ್ನು ಮುನ್ನಡೆಸ್ತಾ ಇದ್ದ. ಆದ್ರೆ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಸರ್ಕಾರ ಯಾಕೆ ಇಲ್ಲಿವರೆಗೂ ತನ್ನ ಸುರುಪದಿಗೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ? ಕಮೆಂಟ್ ಬಾಕ್ಸ್ ಎಲ್ಲರಿಗಾಗಿ ಓಪನ್ ಇರ್ತದ, ದಯವಿಟ್ಟು ಕಮೆಂಟನ್ನು ಮಾಡಿರಿ. ಪ್ರತಿಯೊಬ್ಬರು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ಒಬ್ಬ ಧರ್ಮಾಧಿಕಾರಿ, ಒಬ್ಬ ಕೆಲವೊಂದಿಷ್ಟು ಜನ ಅನ್ನುವ ನಡೆದಾಡುವ ದೇವರು ಈ ವ್ಯಕ್ತಿಯಿಂದ ಧರ್ಮಸ್ಥಳವನ್ನ ಯಾಕೆ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ? ಕಾರಣ ಏನು? ಸೊ ಧರ್ಮಸ್ಥಳವನ್ನು ಸರ್ಕಾರದ ಸುರುಪದಿಗೆ ಕೊಡಬೇಕಂತಕ್ಕಂಥ ವಿಚಾರ ನನ್ನ ವೈಯಕ್ತಿಕವಾಗಿರ್ತಕ್ಕಂಥದ್ದು. ಯಾಕ? ಮೊದಲನೇ ಕಾರಣ, ಅವನೊಬ್ಬ ಬೇರೆ ಧರ್ಮದವನು. ಮೊದಲನೇ ಕಾರಣ ಇದು. ಧರ್ಮಸ್ಥಳದ ಮಂಜುನಾಥನನ್ನು ಹೊರತುಪಡಿಸಿ ಅಲ್ಲಿ ಬಾಹುಬಲಿ ಇರೋ ಅವಶ್ಯಕತೆ ಇಲ್ಲ. ಧರ್ಮಸ್ಥಳದ ಮಂಜುನಾಥ ಹಿಂದೂ ಧರ್ಮಕ್ಕೆ ಸೇರಿದವನು. ಅವನನ್ನು ಬಲಗೈಯಲ್ಲಿಡ್ಕೊಂಡು ಅಥವಾ ಎಡಗೈಯಲ್ಲಿಡ್ಕೊಂಡು ಬಲಗೈಯಿಂದ ಬಿಸ್ನೆಸ್ ಮಾಡ್ತಕ್ಕಂಥ ಧರ್ಮಾಧಿಕಾರಿ ಇವನು. ಒಬ್ಬ ಜೈನ್ ಧರ್ಮದ ವ್ಯಕ್ತಿ ಹಿಂದೂ ಧರ್ಮವನ್ನು ಆಟ ಆಡಿಸ್ತಾ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದ್ರೂ ಕೂಡ ಒಂದು ಚಕಾರವನ್ನು ಎತ್ತದ ವ್ಯಕ್ತಿಯ ಕೈಯಲ್ಲಿ ನನ್ನ ಧರ್ಮದ ಮಂಜುನಾಥನನ್ನ ಕೊಡಬೇಕೇನ? ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಬಡ್ಡಿ ದಂಧೆ ಜೋರಾಗಿ ನಡೀತಾ ಇದೆ, ಯಾವುದಾದ್ರೂ ಒಂದು ಸಂಘದ ಕಡೆಯಿಂದ ಅಥವಾ ಸಂಘದ ಒತ್ತಾಯದಿಂದ ಇವತ್ತು ಹೆಣ್ಣು ಮಕ್ಕಳು ಊರು ಬಿಟ್ಟು ಹೋಗೋದಾಗಿರ್ಬೋದು, ಅಥವಾ ಇವತ್ತು ಆತ್ಮಹತ್ಯೆಗೆ ಆಗೋದಾಗಿರ್ಬೋದು, ಅಥವಾ ಬಡತನಕ್ಕೆ ತಳ್ಳೋದಾಗಿರ್ಬೋದು, ಯಾವುದಾದ್ರೂ ಒಂದು ಸಂಘ ಮಾಡಿದ್ರೆ ಅದು SKDRDP ಧರ್ಮಸ್ಥಳ ಸಂಘ ಅಂತಕ್ಕಂಥದ್ದು. ಸೊ ಇದರ ಮೂಲವನ್ನು ಹುಡುಕೋತ ಹೋದಾಗ ಅಲ್ಲಿ ಬರ್ತಕ್ಕಂಥದ್ದು ವೀರೇಂದ್ರ ಹೆಗಡೆ. ಅದ್ರ ಜೊತೆಗೆ ಭೂರಹಿತ ವ್ಯಕ್ತಿಗಳು ತನ್ನ ಸರ್ಕಾರದಿಂದ ಭೂಮಿಯನ್ನು ಪಡೆದುಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರ್ತಕ್ಕಂಥ ಈ ಧರ್ಮಾಧಿಕಾರಿಗಳ ಕೈಯಲ್ಲಿ ಧರ್ಮಸ್ಥಳ ಇರಬೇಕೇನ? ಎಷ್ಟೋ ಬಡವರ ಜಮೀನನ್ನು ಅಕ್ರಮವಾಗಿ ಕಬಳಿಸಿಕೊಂಡು ತಮ್ಮ ಹೆಸರಿಗೆ ಮಾಡಿಕೊಂಡು ಇವತ್ತು ಸುಮಾರು 4,000 ಎಕರೆಗಿಂತ ಮೇಲ್ಪಟ್ಟು ಆಸ್ತಿಯನ್ನು ಮಾಡಿರ್ತಕ್ಕಂಥ ಈ ವೀರೇಂದ್ರ ಹೆಗಡೆ ಕೈಯಲ್ಲಿ ನನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇರಬೇಕೇನ? ಎಷ್ಟೋ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿ ಸೀಮೆಯನ್ನೇ ಹಾಕಿ ಸುಟ್ಟೋಗಿದ್ರು, ಆಕ್ಸಿಡೆಂಟ್ ಮಾಡಿ ಕೊಂದೋಗಿದ್ರು, ಪತ್ತೇನ ಹತ್ತಬಾರ್ದು ಆ ರೀತಿ ಅವರನ್ನು ಸಮಾಧಿ ಮಾಡಿಬಿಟ್ರು. ಇಂಥವರ ಕೈಯಲ್ಲಿ ನನ್ನ ಧರ್ಮಸ್ಥಳದ ಮಂಜುನಾಥ ಇರಬೇಕೇನ? ಯಾವ ಒಬ್ಬ ಲುಚ್ಚ ಲಪ್ಪಂಗ ನಾಲ್ಕು ಹಾದ್ರಗಿತ್ತು ಸುಳೆ ಮಗ ಇಲ್ಲ, ಅವ ಗಿಳಿಯಾರ ಹೇಳ್ತಾನ, ನನ್ನ ಧರ್ಮಾಧಿಕಾರಿಗಳು ಕೆರೆಗಳನ್ನು ಸ್ಥಾಪನೆ ಮಾಡಿದಾರ, ನನ್ನ ಧರ್ಮಾಧಿಕಾರಿಗಳು ಇದನ್ನು ಮಾಡ್ಯಾರ, ಮುಕುಳಿ ತಳ್ಕೊಂಡಾರ, ಹೇಲ್ ತಿಂದಾರ ಅಂತ ಹೇಳ್ತಾನ. ನಾಲ್ಕು ಹಡಿಬಿಟ್ಟು ಸುಳೆ ಮಗ ಗಿಳಿಯಾರ್. ನನ್ನ
ವಿಜಯನಗರ ಸಾಮ್ರಾಜ್ಯ ಪ್ರಪಂಚದ ಎರಡನೇ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಯಾವುದಾದ್ರೂ ಇದ್ರ ಅದು ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯವನ್ನ ಬಿಜಾಪುರದ ಆದಿಲ್ ಶಾಹಿಗಳು ರಕ್ಕಸ ತಂಗಡಿ ಅಂತಕ್ಕಂಥ ಒಂದು ಕದನದಲ್ಲಿ ಸೋಲಿಸಿ ಬಂದಾಗ ಅದರ ಸವಿ ನೆನಪಿಗಾಗಿ ಜಾಮಿಯಾ ಮಸೀದಿಯನ್ನ ಕಟ್ಟಿಸಿದ ಆದಿಲ್ ಶಾಹಿ. ಅಂದ್ರ ಒಂದು ಕೆಟ್ಟ ಕೆಲಸವನ್ನ, ಒಂದು ಕ್ರೂರ ಕೆಲಸವನ್ನ, ಒಂದು ಸಾಮ್ರಾಜ್ಯವನ್ನ ಲೂಟಿ ಮಾಡಿ ಹಾಳು ಮಾಡಿ ಅಲ್ಲಿರ್ತಕ್ಕಂಥ ಜನರನ್ನ ಓಡಿಸಿ ಶ್ರೀಮಂತ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಅದನ್ನು ಸುಟ್ಟ ಹಾಕಿ ಬಂದ ಜಾಮಿಯಾ ಮಸೀದಿಯನ್ನ ಕಟ್ಟಿರ್ತಕ್ಕಂಥ ಆದಿಲ್ ಶಾಹನಿಗೆ ಮತ್ತು ಈ ನಿನ್ನ ವೀರೇಂದ್ರ ಹೆಗಡೆ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡಿ ಸಾವಿರಾರು ಎಕರೆ ಜಮೀನನ್ನು ಲೂಟಿ ಮಾಡಿ ಧರ್ಮಸ್ಥಳ ಸಂಘ ಅಂತಕ್ಕಂಥ ಬಡ್ಡಿ ವ್ಯವಹಾರವನ್ನು ಸ್ಥಾಪನೆ ಮಾಡಿ ಅದರನ್ನು ಜನರನ್ನ ಬಡತನಕ್ಕೆ ನೂಕಿ ಜನರ ಆತ್ಮಹತ್ಯೆ ಮಾಡೋದಕ್ಕೆ ಪ್ರಚೋದನೆಯನ್ನು ನೀಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಂಜುನಾಥ ಸ್ವಾಮಿ ಅಂತಕ್ಕಂಥ ದೇವಸ್ಥಾನನೇ ಇಲ್ಲ, ಧರ್ಮಸ್ಥಳ ಸಂಘ ಅಂತಕ್ಕಂಥ ಒಂದು ಟ್ರಸ್ಟ್, ಒಂದು ಇನ್ಸ್ಟಿಟ್ಯೂಷನ್ ಅಂತಕ್ಕಂಥ ಒಂದು ನಮೂದನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಅಷ್ಟೊಂದು ಮೇಲಕ್ಕೆ ಎತ್ತಿ ಮಾತಾಡ್ತಾನಂದ್ರೆ ಈ ನಾಲ್ಕು ಸೊಳೆ ಮಗ ಗಿಳಿಯಾರ್. ಹಾಗಾದರೆ ಆ ಆದಿಲ್ ಶಾನಿಗೆ ಮತ್ತು ಈ ನಿನ್ನ ಬದ್ಮಾಶ್ ಹರಾಮಿ ವೀರೇಂದ್ರ ಹೆಗಡೆಗೆ ಏನು ವ್ಯತ್ಯಾಸ? ಅವನಿಗೆ ತಾಕತ್ತ ಇದ್ದಿದ್ರ, ಅವನಿಗೆ ಮನುಷ್ಯತ್ವನ ಇದ್ದಿದ್ರ, ಅವನು ಧರ್ಮಾಧಿಕಾರಿನ ಆಗಿದ್ರ, ಅವನು ನಡೆದಾಡುವ ದೇವನೇ ಆಗಿದ್ರ, ಅವನು ಜನಪ್ರತಿನಿಧಿಗಳ ಪ್ರತಿನಿಧಿಸುವ ದೇವಮಾನವನೇ ಆಗಿದ್ರ ಈ ಧರ್ಮಸ್ಥಳದ ಕೇಸ್ ಹರಿಯುವವರೆಗೂ ಹೊರಗಡೆ ಬರಬೇಕಿತ್ತು. ಅವನು ಯಾಕ ಅಷ್ಟೊಂದು ಕುತ್ಕೊಂಡು ಮೆರೆಯೋದು? ನನ್ನ ಹತ್ರ ಹುಡುಗರದಾರ ಕಳಿಸ್ತೀನಿ, ದಂಗೆ ಹೇಳ್ತಾರ. ಈ ಒಬ್ಬ ಧರ್ಮಾಧಿಕಾರಿ ಮಾತನಾಡುವ ಮಾತುಗಳಲ್ಲ. ಇಂಥವನ ಕೈಯಲ್ಲಿ ನನ್ನ ಧರ್ಮಸ್ಥಳದ ಮಂಜುನಾಥ ಇರಬೇಕೇನೋ ವಿಚಾರ ಮಾಡಿ. ಇವನ ಹತ್ರ ಇರಬಾರ್ದು, ನನ್ನ ಮಂಜುನಾಥನ ಧರ್ಮಸ್ಥಳ ಇರಬಾರ್ದು. ಅವನು ಯಾವನೋ ಒಬ್ಬ DKC ಬರ್ತಾನ. ನಾವು ಓಟ್ ಹಾಕಿದಾಗ ಉಪಮುಖ್ಯಮಂತ್ರಿ, ಜೈಲಿನಿಂದ ಬಂದಿರತಕ್ಕಂಥ ವ್ಯಕ್ತಿಯನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀವಿ ನಾವು. ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಏನೇನೋ ಮಾಡ್ತಾನೆ. ಇನ್ನೊಬ್ಬ ವೀರೇಂದ್ರ ಹೆಗಡೆ ಬರ್ತಾನೆ, ಯಾರಿವನು ವಿಜಯೇಂದ್ರ. ಎಲ್ಲಿ ಹೋದ್ರಿ ಇವರೆಲ್ಲ? ಎಲ್ಲಿ ಹೋದ್ರಿ ಇವರು? ಇವರೇನು ಎಲ್ಲ ಕೂಡಿಕೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನು ಒಂದು ಕಡೆ ಸೇಫ್ ಮಾಡಿ, ಯಾರು ಧರ್ಮಸ್ಥಳದ ಸೌಜನ್ಯಗಳ ಪರವಾಗಿ ಮಾತಾಡ್ತಾರ, ಯಾರು ಆ ಬುರುಡೆ ಗ್ಯಾಂಗಿನ ಪರವಾಗಿ ಮಾತಾಡ್ತಾರ, ಯಾರು ಆ ಅನಾಥ ಶವಗಳಿಗೆ ನ್ಯಾಯ ಸಿಗಬೇಕು ತಂದು ಮಾತಾಡ್ತಾರಲ್ಲ ಅವ್ರ ಮೇಲೆ ತನಿಖೆ. ಅಂದರೆ SIT ರಚನೆ ಆಗಿದ್ದೇ ಅತ್ಯಾಚಾರಿಗಳಿಗಾಗಿ ಅಲ್ಲ. ವೀರೇಂದ್ರ ಹೆಗಡೆ ಅವರನ್ನು ತನಿಖೆ ಮಾಡಬೇಕು, ಹರ್ಷೇಂದ್ರ ಕುಮಾರ್ನ ತನಿಖೆ ಮಾಡಬೇಕು, ಅಥವಾ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರಕರಣಗಳಿಗೆ ಒಂದು ಮುಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ವಿಷಯ ಇಟ್ಕೊಂಡ SIT ತನಿಖೆ ಆಗಲಿಲ್ಲ. SIT ತನಿಖೆ ಆಗಿದ್ದು ಕೇವಲ ಸಮೀರ್ಗಾಗಿ, ಕೇವಲ ಗಿರೀಶ್ ಮಟ್ಟಣ್ಣವ್ರಿಗಾಗಿ, ಮಹೇಶ್ ಶೆಟ್ಟಿ ತಿಮ್ರೊಡ್ಡಿಗಾಗಿ, ಕುಡ್ಲಾ ರ್ಯಾಂಪೇಜ್ಗಾಗಿ. ಅದ್ರ ಜೊತೆಗೆ ಯಾರು ಧರ್ಮಸ್ಥಳದ ಈ ಗ್ಯಾಂಗಿನ ಪರವಾಗಿ ಮಾತಾಡ್ತಾರಲ್ಲ, ನ್ಯಾಯಕ್ಕಾಗಿ ಮಾತಾಡ್ತಾರಲ್ಲ, ವೀರೇಂದ್ರ ಹೆಗಡೆಯ ವಿರುದ್ಧವಾಗಿ ಮಾತಾಡ್ತಾರಲ್ಲ, ಹರ್ಷೇಂದ್ರನ ವಿರುದ್ಧವಾಗಿ ಯಾರು ಮಾತಾಡ್ತಾರಲ್ಲ ಅವರನ್ನು ತನಿಖೆಗೆ ಒಳಪಡಿಸಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ, ಅವರಿಗೆ ಬೆದರಿಕೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ SITಯನ್ನು ರಚನೆ ಮಾಡಿರ್ತಕ್ಕಂಥ ಈ ನಮ್ಮ ಘನ ಸರ್ಕಾರಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಹೇಳ್ತೀನಿ. ನಾನು ಮಾತನಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಮಾತಲ್ಲಿ ನಿಮಗೆ ತಪ್ಪು ಕಂಡು ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಟ್ಟಿಗೆ ಹೇಲು ಹಚ್ಚಿ ಹೊಡಿರಿ. ತಿದ್ಕೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ದಯಮಾಡಿ ಧರ್ಮಸ್ಥಳವನ್ನು ಬಿಟ್ಟು ಈ ಲುಚ್ಚ ವೀರೇಂದ್ರ ಹೆಗಡೆ ಹೊರಗಡೆ ಹೋಗಬೇಕು. ಯಾವಾಗ ತನ್ನ ಮೇಲಿರ್ತಕ್ಕಂಥ ಎಲ್ಲ ಹೊಲಸನ್ನು ತೊಳ್ಕೊಳ್ತಾನಲ್ಲ, ನಾವೇ ಖುದ್ದಾಗಿ ಬಂದು ನಿನ್ನ ಪಾದವನ್ನು ತೊಳೆದು ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮಿಸ್ಟರ್ ವೀರೇಂದ್ರ ಹೆಗಡೆ, ಇದನ್ನು ತಲೆಯಾಗಿ ಇಟ್ಕೊಂಡು ಬಿಡ್ರಿ ನೀವು. ಮತ್ತೊಂದು, SIT ನನಗೆ ನ್ಯಾಯ ಕೊಟ್ಟದ, ನ್ಯಾಯಾಂಗ ವ್ಯವಸ್ಥೆ ನನಗೆ ನ್ಯಾಯ ಕೊಡ್ತದ, ನನ್ನ ಹತ್ರ ದುಡ್ಡದ ತಂದು ನೀ ಏನಾದರೂ ಮೆರಿತಾ ಇದ್ರೆ ದೇವರು ಅಂತಕ್ಕಂಥವನು ದೊಡ್ಡವನು, ಭಾಳದಾನ, 100% ನಿನಗೆ ತಕ್ಕ ಶಾಸ್ತ್ರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನಂತ ಹೇಳ್ತಾ ನಮಸ್ಕಾರ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.